ಪುಷ್ಪ ಫೈರ್ ತಿಗ್ಬ ಹಿಡ್ಕೋ ವೈರ್. ನನ್ನ ಬಾಳ ಬಂಗಾರವೆಲ್ಲ ನೀನೇ, ನನ್ನ ನಿಮ್ಮ ಒಂದ್ ಹೆಲ್ಪ್ ಆಗ್ಬೇಕಿತ್ತು. ನಮ್ಮ ಹುಡುಗಿ ಮನಿಗ್ ಬಂದಾಳ. ಈ ವಯಸ್ಸಿನಾಗ ನನ್ ಕಡೆದು ಏನಾಕದಪ್ಪ? ಮನಿಗ್ ಬಿಟ್ಟು ಬರಕ್ನ ಮಾಡಕ್ಕೇನು ಕೆಲ್ಸ ಇಲ್ಲ. ಬಾಬಾ ಸಡ್ಗೆ ಸಡ್ಗ್ಯಾಕ್ಲ ಬರ್ನೆ ನಿಮ್ಮ ಕೊನೆ ಒಳಗೆ ಬರ್ತೀನಿ. ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಿಕ್ಕೋಬೇಡ. ನಾನೇ ಬಂದು ತಿಕ್ಕೊಡ್ತೀನಿ. ಹಂಗೆ ಕಸ ಬಿಡ್ಸ್ಕೊಂಡು ಎಲ್ಲಾನು ಓಡಿಸ್ಕೊಡ್ತೀನಿ. A few moments later. ದೇವ್ರೆ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಹಾಗೆ ನಾನ್ ನಿಮ್ಮ SMR ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ದಿನ ಆದ್ಮೇಲೆ ಕ್ರೇಜಿ ಆಗಿರುವಂತ ರಿಯಾಕ್ಷನ್ ವಿಡಿಯೋಸ್ ತಂದೀನಿ ನಿಮ್ಗೋಸ್ಕರ. ನನ್ ಜೊತೆ ಸೇರ್ಕೊಂಡು ನೀವು ನಗೋರು ಅಂತೆ ತಡ ಮಾಡೋದ್ ಬೇಡ. 5,000 ಲೈಕ್ಸ್ ಟಾರ್ಗೆಟ್ ಇರುತ್ತೆ, ಕಂಪ್ಲೀಟ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಫಸ್ಟ್ ವಿಡಿಯೋ ನೋಡೋಣ. ಬಿಗ್ ಬಾಸ್ ಮಲಗಿರ್ತಾನೆ ಈಗ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಮನೆಯಲ್ಲಿ ಸಿಂಹ ಅಂದ್ರೆ ನಾಯಿ ಮನೆ ಒಳಗಿರ್ತಾನೆ. ಅವನ್ನ ಬಿಡ್ತೀವಿ. ಅವನ್ನ ಟಾಯ್ಲೆಟ್ ಮಾಡೋದಿದ್ರೆ ಟಾಯ್ಲೆಟ್ ಹೋಗುತ್ತೆ. ಓ ಅದೇ ಅವ್ನ 10 ವರ್ಷ ಅವನ್ಗೆಲ್ಲ ಅವನೇ ವಾಕಿಂಗ್ ಹೋಗ್ತಾನ ಆಚೆ. ಟಿವಿ ಎಲ್ಲ ಆಗ್ತಾನ, ಟಿವಿ ಆಗ್ತಾನ. ಟಿವಿ ಹಾಕ್ಬಿಟ್ಟು ಹಂಗೆ ಪಲಾವ್ ಮಾಡ್ಕೊಡ್ತಾನ. ಎಷ್ಟು ಸ್ಮೂತ್ ಆಗಿ ಹೇಳ್ತಲ್ಲಪ್ಪ ಈ ಮನುಷ್ಯ. ಬಿಗ್ ಬಾಸ್ ಮೀಮ್ಸ್ ವಿಡಿಯೋಸ್ ಆಲ್ಮೋಸ್ಟ್ ನೋಡಿರೋದು ನಾನು ರಜತ್ ಅವ್ರನ್ನೇ. ಅವ್ರನ್ನ ರಿಯಲ್ ಆಗು ಮೀಟ್ ಮಾಡಿ ನೀವು ವಿನಯ್ ಬ್ರೋ ಬರ್ಡೇ ನಲ್ಲಿ. ಕ್ರೇಜಿ ಮನುಷ್ಯ ಗುರು, ಕ್ರೇಜಿ ಮನುಷ್ಯ. ನೆಕ್ಸ್ಟ್ ವಿಡಿಯೋ ನೋಡೋಣ. ಹಲೋ ಪಾಪು, ಪುಷ್ಪ ಎಲ್ಲಿದ್ಯಪ್ಪ? ಫೋನೇ ಇಲ್ಲ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡಿನಲ್ಲಿ. ಗೊತ್ತ ಪುಷ್ಪ ಅಂದ್ರೆ ಫೈರ್ ತಿಗ್ಬ ಹಿಡ್ಕೋ ವೈರ್. ಜಾಸ್ತಿ ಮಾತಾಡಿದ್ರೆ ಬಂದ್ ಕಚ್ಚಿ ರಕ್ತ ಕೊಡ್ಬಿಡ್ತೀನಿ. ನೀನ್ ನಮ್ಮ ಮನೆಗ್ ಬರಕ್ ಆಗಲ್ಲ ಬಿಡಪ್ಪ. ಏಕೆ? ನಮ್ಮ ಮನೆ ಡೋರ್ ಬೇಕು ಅಂತ ನಾನು ಫುಲ್ ಚಿಕ್ಕದ್ ಮಾಡ್ಸಿದೀನಿ. ನೀನ್ ಬರ್ಬೇಕಂದ್ರೆ ಬಕ್ಕಂಡ್ ಬರ್ಬೇಕು. ಬತ್ತೀಯಾ? ಪುಷ್ಪ ಬಗ್ಗದೇ ಇಲ್ಲ. ಅಯ್ಯ ಬಗ್ಗಿದ್ರೆ ಆಟ, ಬಗ್ಲಿ ಅಂದ್ರೆ ಶಾರ್ಟ್. ಅವಾಗ ನನ್ಗೇನು? ಯಾರ ಗುರು ಹಿಂಗೆಲ್ಲ ಎಡಿಟ್ ಮಾಡ್ತೀರಾ ನೀವು? ಕನ್ನಡದಲ್ಲಿರೋ ಟ್ರೋಲರ್ಸ್ ಮೀಮರ್ಸ್ ಕ್ರೇಜಿ ಟ್ಯಾಲೆಂಟೆಡ್ ಗುರು. ಬಟ್ ಅಷ್ಟು ಎಕ್ಸ್ಪೋಜರ್ ಇಲ್ಲ ಅನ್ನೋದ್ ಬಿಟ್ರೆ ಕೆಲವೊಂದು ಮೀಮ್ಸ್ ಸೈಕಕ್ ಕನೆಕ್ಟ್ ಮಾಡ್ತಾರೆ ಅದನ್ನೆಲ್ಲ. ನೆಕ್ಸ್ಟ್ ವಿಡಿಯೋ ನೋಡೋಣ. ನನ್ ಕೈಗ್ ಸಿಗಿ ಇದೆ ನಿಮ್ಗೆ. ನಂಗೆ ಸಣ್ಣ ವಯಸ್ಸಿಂದನೂ ಇದೆ. ನಿಮ್ ಕೆಲ್ ಸಿಕ್ರೆ ಏನಾಗತ್ತೆ? ಸಖತ್ತಾಗಿ ಹೇಳ್ದ ಅವನು. ಮಜವಾಗಿತ್ತು. ಆಕ್ಚುಲಿ ಆ ಹುಡುಗಿ ನನಗ್ ಪರಿಚಯ, ಫ್ರೆಂಡ್ ರಚಿತಾ ಅಂತ ಅನ್ಸುತ್ತೆ. ಮಜವಾಗಿತ್ತು, ಚೆನ್ನಾಗೈತೆ. 18+ ಕಾಮಿಡಿ ಆಗಲ್ಲ ಗುರು. ನೆಕ್ಸ್ಟ್ ವಿಡಿಯೋ ನೋಡೋಣ. ಲಾ 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 ಇದೇನೋ ಯಾವ ತರ ಇದೆ? ಹಾವೇ ಇಬ್ಬತ್ತಿ ಮಗನಿಗೆ ನಾರು ಗತಿ ಕಾಣಿಸ್ಲೇಬೇಕು. ಇರೋ ಪ್ಲಾಸ್ಟಿಕ್ ಅವತಾನೆ ಡ್ಯಾಡಿ ಈ ಹಗ್ಗ ನೋಡು ಸ್ಮೂತ್ ಆಗಿದೆ. ಸಾಯಿ ಸುಮ್ಮನೆ ಮನೇಲಿ ಕೂತವನು ಕರ್ಕೊಂಡು ಮೀನಿದೆ ಸಾಮಾನಿದೆ ಅಂತ ಹೇಳ್ಕೊಂಡು ಲಾ ಲಾ ಲಾ. ಮೀನಿದೆ ಸಾಮಾನಿದೆ ಅಂತ. ಕೊನೆ ತನಕ ಇಟ್ ವಾಸ್ ಪ್ಲೇನ್ ಕಾಮಿಡಿ, ಅಷ್ಟು ಮಜಾ ಇರಲಿಲ್ಲ. ಬಟ್ ಲಾಸ್ಟ್ ಅಲ್ಲಿ ಮೀನಿದೆ ಸಾಮಾನಿದೆ, ಫ್ಲೋ ಚೆನ್ನಾಗಿತ್ತು. ನೆಕ್ಸ್ಟ್ ವಿಡಿಯೋ ನೋಡೋಣ. ಬೆಕ್ಕಿನ ಮನದಾಳದ ಮಾತು. ನಮ್ಮನ್ ಕಡಿತದ ಸುಳೆ ಮಗನ ನಿನ್ಗೆ. ನಿನ್ ಅಕ್ಕ ನಿನ್ ಸವಾಸಕ್ ಬಂದಿದ್ದೀನ. ನಿಮ್ಮ ಅಮ್ಮನ್ನ ಆಯ್ಕೆಯ ಅಂದೇಳಿಕ್ಲಿ ಅಂತ ಬತ್ತೀಯ. ಪಾಪ ಗುರು, ಅದು ಪಾಪ ಯಾವ್ದಾರ ತಿನ್ನನ ಹಿಡ್ಕೊಂಡ್ಬಿಟ್ಟು ಅಂತ ಕಾಯ್ತಾ ಇರ್ತೀವಿ. ಮುಂದ್ ಓಡಿಸ್ಬಿಟ್ಟ ಅವ್ನ ನಮ್ಮನ್ನ. ಅದಕ್ಕೆ ಅದು ಮನದಾಳದ ಮಾತು ಇವಾಗ ಕರೆಕ್ಟ್ ಆಗ್ತೈತೆ. ನಾನು ಏನಕ್ಕೆ ಹಿಂಗಾಡ್ತೈತೆ ಅಂತ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ನನ್ನ ಬಾಳ ಬಂಗಾರವೆಲ್ಲ ನೀನೇ, ನನ್ನ ನಿಮ್ಮ ನನ್ನ ಬಾಳ ಬಂಗಾರವೆಲ್ಲ ನೀನೇ, ನನ್ನ ನಿಮ್ಮ ಕ್ರೇಜಿ ಗುರು ಆನ್ ದ ಟಿವಿನಲ್ಲಿ. ಸೊ ಅದು ಉತ್ತರ ಕರ್ನಾಟಕ ಭಾಷೆ ಆದ್ರೂ ಕೂಡ ಅದು ಕೇಳಿದಾಗ ಬೈಗುಳ ಅಂತ ಅನ್ಸೋದ್ಕಿನ್ನ ಫನ್ ಆಗಿ ಚೆನ್ನಾಗಂತ ಅನ್ಸುತ್ತೆ. ರೀಸೆಂಟ್ ಆಗಿ ಐ ಥಿಂಕ್ ಬಿಗ್ ಬಾಸ್ ಅಲ್ಲೂ ಆಗಿದ್ದು. ಅದನ್ನು ಕೂಡ ಎಷ್ಟೊಂದ್ ಜನ ಮೀಮಲ್ಲಿ ಹಾಕಿದ್ದಾರೆ, ನಿಮ್ಮ ಹೂನ ಅಂತ ಅಂದಿದ್ದು. ಸೊ ಯಾ ಸಕ್ಕ ಸ್ಮೂತ್ ಆಗಿತ್ತು. ಹಾಡ್ ಹೇಳ್ಕೊಂಡು ಬೈದ್ಬಿಟ್ಟಿದ್ದು ಮಜವಾಗಿತ್ತು.
ಇನ್ನೆಲ್ಲ ಹುಚ್ಚೋಕೆಲ್ಲ ಮಾರ್ಯ, ಪೊಲೀಸ್ ಹಿಡಿತಾರ. ನಮ್ ಕಡೆ ಹಂಗಿಲ್ವಾ, ನಮ್ಮದ್ ನಾವೇ ಹಿಡ್ಕೊಬೇಕು. ಪಾಪ ಗುರು, ಅವ್ನ್ ಮುಖ ನೋಡಿದ್ರೆ ಹೆಂಗಾಗ್ಬಿಡ್ತು. ಇದ್ಯಾವ್ದು ಐ ಥಿಂಕ್ ಇದು ಇನ್ನ ಮ್ಯಾಂಗ್ಳೂರ್ ಕನ್ನಡ ಅಂತ ಅನ್ಸುತ್ತೆ ಅದು. ನೆಕ್ಸ್ಟ್ ವಿಡಿಯೋ ನೋಡೋಣ. ಕೆಲಸ ಇಲ್ವಾ ನಿಮ್ಗೆ? ಮಾಡಕ್ಕೇನು ಕೆಲಸ ಇಲ್ಲ, ಬಾಬಾ ಸಡ್ಗೆ ಸಡ್ಗ್ಯಾಕ್ಲ ಬರ್ರೆ ನಿಮ್ಮ ಕೊನೆ ಒಳಗೆ ಬರ್ತೀನಿ. ಏನು ಮಜಾ ಆಯ್ತು ಗುರು ಟೈಮಿಂಗು. ಇವಾಗೆಲ್ಲ ಹೆಂಗೆ ಅಂತ ಅಂದ್ರೆ ಮಕ್ಳು ಇನ್ನೂ ಬೇರೆ ಲೆವೆಲ್ ಬರ್ತಾರೆ, ಬೈತಾರೆ. ಅದ್ ಯಾವ್ದಾವ್ದೋ ಒಂದೆರಡು ವಿಡಿಯೋ ನೋಡಿದ್ದೆ, ನಿಮ್ಮ ತುಳ್ಳಾಡ ಏನೇನೋ ಬೈತಾವಪ್ಪ. ಮಜಾ. ನಮಗೆಲ್ಲ ಅವಾಗೆಲ್ಲ ಹಂಗೆಲ್ಲ ಇದ್ರೆ ನಮ್ಮಮ್ಮ ಪಾರ್ಕೆ ಗಿರ್ಕೆ ತಗೊಂಡಿಕ್ಬಿಡ್ತಾ ಇತ್ತು. ಇವಾಗೆಲ್ಲ ಕೇಳೋರಿಲ್ಲ ನಮ್ಮ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ಕಾಲೇಜ್ ಮುಂದೆ ಏನ್ ಮಾಡ್ತಾ ಇದೀರಾ? ಕ್ಲಾಸ್ ಹೋಗಿಲ್ವಾ ನೀವು? ಕಾಲೇಜಲ್ಲಿ ಅರಳಿದಮ್ ಪಾಯಿಂಟ್. ನೀವ್ ಯಾವ ಸ್ಟ್ಯಾಂಡರ್ಡ್? LKG. ಮೊದಲನೇ ಲವ್ಗೂ ಎರಡನೇ ಲವ್ಗೂ ಏನ್ ಡಿಫರೆನ್ಸ್? ಹುಡುಗಿ ನಮ್ಮ ಸಿಂಗಲ್ ಸರ್ ಇಲ್ಲ ಮಿಂಗಲ್ ಆಗ್ತೀರಾ? ಯಾರಿಗ್ರು ಇವನು? ಅಂದ್ರೆ ನೀವು ಹುಟ್ಟದಾಗಿಂದನೂ ಸಿಂಗಲ್, ಬೈ ಬರ್ತ್ ಸಿಂಗಲ್. ನೀವು ಇವಾಗ ರೆಡಿ ಟು ಮಿಂಗಲ್ ಚೆನ್ನಾಗಿ ತೆಳ್ಳಿಗೆ ಬೆಳ್ಳಿಗಿರ್ಬೇಕು ಅಂತ ಹುಡುಗಿರ ಪಟಾಯಿಸ್ಬೇಕು. ನಮ್ಮಂತವ್ರನ್ನ ಪಟಾಯಿಸಿದ್ರೆ ವೇಸ್ಟ್ ಅಲ್ಲ. ಅಕ್ಕಂದರ ಗಣಪ್ಪ ಹಾಳಾಗೋಯ್ತು. ಯಾರಿಗುರು ಇವನು? ಒಳ್ಳೆ ಮಜಾ ಗುರು. ಇವಾಗೆಲ್ಲ ನೋಡೋ ಇಂಟರ್ವ್ಯೂಸ್ ಅಲ್ಲೆಲ್ಲ ಏನಾದ್ರೂ ಕೌಂಟ್ರುಗಳು. ಇವನ್ ಸ್ವಲ್ಪ ದೊಡ್ಡೋರು ಇದ್ರು ಇವ್ರು ಹುಡುಗರೆಲ್ಲ, ಬಟ್ ಆಲ್ಮೋಸ್ಟ್ ಎಷ್ಟ್ ಚಿಕ್ಕ ಹುಡುಗರೆಲ್ಲ ಏನೇನೋ ಮಾತಾಡ್ತಾರಪ್ಪ. ಇಂಟರ್ವ್ಯೂ ಮೈಕ್ ತಗೊಂಡೋಗಿ ಮಕ್ಕು ಕಿಡಿದ್ರೆ ಸಖತ್ ಅಂತ ಅನ್ಕೊಳ್ರಿ. ನೆಕ್ಸ್ಟ್ ನೋಡೋಣ. ಯುವರ್ ಸ್ಟೇಜಸ್ ಅವ್ರ ವಿಡಿಯೋ ನೋಡೋಣ. ಗೋವಿಂದ. ಸ್ನೇಹಿತರೆ ಗೊತ್ತಾಯ್ತಾ ಈಗ ನಾನು ಎಲ್ಲಿದ್ದೀನಿ ಅಂತ? ಬೇಕಾದ್ರೆ ನಿಮ್ಗೆ ಚಿಕ್ಕ ಒಂದು ಕ್ಲೂ ಕೊಡ್ತೀನಿ. ಹೆಂಗೆ ಅಂದ್ರೆ ತಿರುಪತಿಯಿಂದ ಬೆಟ್ಟ ಹತ್ಕೊಂಡ್ ಬಂದ್ರೆ ಅಲ್ಲೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ನಾನು ಇದ್ದೀನಿ. ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಮಾಡಿ ಯಾವ ದೇವಸ್ಥಾನ ಅಂತ. ಸ್ನೇಹಿತರೆ ಗೊತ್ತಾಯ್ತಾ ನನಗೆ ಎಲ್ಲಿದ್ದೀನಿ ಅಂತ? ಬೇಕಿದ್ರೆ ಒಂದು ಚಿಕ್ಕ ಕ್ಲೂ ಕೊಡ್ತೀನಿ. ನೇತ್ರಾವತಿ ನದಿಯಿಂದ ಮೈ ತೊಳ್ಕೊಂಡು 2 ಕಿಲೋಮೀಟರ್ ಹಿಂದಕ್ಕೆ ಬಂದ್ರೆ ಅಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ. ಸೊ ನಾನೀಗ ಅಲ್ಲಿದ್ದೀನಿ. ನಿಮಗೇನಾದ್ರು ಗೊತ್ತಾದ್ರೆ ಎಲ್ಲಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಹೇಳಿ ಆಯ್ತಾ? ಚೆನ್ನಾಗ್ ಒಳ್ಳೆ ಗುರು. ಯಾರೋ ಇದು? ಸೊ ಹೆಲೋ ಫ್ಯಾಮಿಲಿ, ಏನಿಲ್ಲ, ಇವತ್ತೊಂದು ಕಲಸಿಪಳ್ಳಿಯಲ್ಲಿ ಕಾನ್ಸರ್ಟ್ ಇದೆ. ಅದೇ ಅಣ್ಣಮ್ಮ ತಾಯಿನ ಕೂರಿಸ್ಬಿಟ್ಟು ಅಲ್ಲೊಂದು ಆರ್ಕೆಸ್ಟ್ರಾ ಆಯೋಜಿಸಿದ್ದಾರೆ. ಅದಕ್ಕೆ ನನ್ನ ಗೆಸ್ಟ್ ಆಗಿ ಕರೆದಿದ್ದಾರೆ. ನಿಬ್ ಇಸ್ ಡೂಯಿಂಗ್ ಗೆಟ್ ರೆಡಿ ವಿತ್ ಮೀ ಟ್ರೆಂಡ್ ಇನ್ 2040. ಸೊ ಫಸ್ಟ್ ಮೈನ ಪರಿಶುದ್ಧವಾಗಿ ಒರೆಸ್ಕೋಬೇಕು, ವೆಟ್ಟೆಲ್ಲ ಇರಬಾರ್ದು. ಆಮೇಲೆ ಕ್ರೀಮ್ ಮೇಲೆ ನಾವೆಲ್ಲ ಬಾಯ್ಸ್ ಹಚ್ಚಕ್ ಹೋಗಲ್ಲ, ಲೋಷನ್ ಗೀಷನ್ ಎಲ್ಲ ಗೊತ್ತಲ್ಲ. ಸೊ ಫಸ್ಟ್ ಈಗ ಕಾಚನ ಹಾಕೋತೀನಿ ನಾನು. ಕಾಚ ಕಂಟ್ರೋಲ್ ಕೂದಲು ಹಂಗೆ ಇದೆ. ಜಸ್ಟ್ ಎ ಮಿನಿಟ್. ಅಲ್ಲೇನು ಬೇಡ, ಅಷ್ಟೊಂದು ಬೆಳೆದಿಲ್ಲ. ಎದೆ ಮೇಲೆ ಇದು ರೂಪಾ ಜಾನ್ ಕಾಚ. ಸೊ ನನಗೆ ಅದೇ ಕಂಫರ್ಟ್, ಸೊ ನಾನು ಅದನ್ನೇ ಹಾಕೋತೀನಿ. ಫಿಟ್ ಅಂಡ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ತೆ. ನೆಕ್ಸ್ಟ್ ಬನಿಯನ್ ಹಾಕೋತೀನಿ. ಇಲ್ಲೇ ನಮ್ಮ ಲೋಕಲ್ ಸೇಟು ರಂಗ ತಗೊಂಡಿದ್ದು. ಇವೆಲ್ಲ ಹೊಸ ಕಾಂಟೆಂಟ್ಸ್. ಈಗ ನಾನು ಬ್ಯಾಗಿ ಪ್ಯಾಂಟ್ ಹಾಕೋತಾ ಇದ್ದೀನಿ. ಬ್ಯಾಗಿ ಪ್ಯಾಂಟ್ ಇಲ್ಲಿ ಸ್ಟುಡಿಯೋದಲ್ಲಿ ತಂದಿದ್ದು ನಾನು. ಸೊ ಇದು ಕೂಡ ಅಷ್ಟೇ ಸ್ಟುಡಿಯೋದಲ್ಲಿ ತಂದಿದ್ದು. ಈ ಸ್ವೆಟ್ ಶರ್ಟ್ ಹಾಕಿದ್ಮೇಲೆ ಸ್ಟುಡಿಯೋ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಒಂದು ಜಾಕೆಟ್ ಹಾಕೋಬೇಕು. ಒಂದು ಜಾಕೆಟ್ ಹಾಕೋತಾ ಇದ್ದೀನಿ ನೋಡಿ. ಸೊ ನೋಡಿ ಎಷ್ಟು ಕ್ಲಾಸಿ ಲುಕ್ ಕೊಡ್ತಾ ಇದೆ. ಸೊ ಇಷ್ಟೆಲ್ಲ ಚೆನ್ನಾಗಿ ರೆಡಿ ಆದ್ರೂ ಎಲ್ಲೋ ಒಂದ್ ಕಡೆ ಅನ್ಬ್ಯಾಲೆನ್ಸ್ಡ್ ಆಗಿದೆ. ಸೊ ಅದಕ್ಕೋಸ್ಕರ ಈ ಕನ್ನಡಕ ಹಾಕ್ತೀನಿ. ಇದನ್ನ ರಾಹುಲ್ ಡಿಟ್ಟೋ ಅವ್ರನ್ನ ನೋಡಿ ತಗೊಂಡಿರುವಂತ ಸೇಮ್ ಐತ್ ನನ್ನ ಹತ್ರನು. ಅದ್ರ ಮೇಲೆ ಹ್ಯಾಟ್ ಹಾಕೋತೀನಿ ನಿಮ್ಗೆ. ಸೊ ಈ ತರ ಗೆಟ್ ರೆಡಿ ಆಗೋದು. ಸೊ ನನ್ನ ಜೊತೆ ನೀವು ರೆಡಿ ಆಗಿದ್ದೀರಿ ಅಂತ ಅನ್ಕೋತೀನಿ. ಹೇಗಿತ್ತು ಗೆಟ್ ರೆಡಿ ವಿತ್ ಮೀ? ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ವ್ಯಾನಿಟಿ ಬ್ಯಾಗ್ ಎಲ್ಲಿ? ಸ್ಪೈಡರ್ ಮ್ಯಾನು. ಯಾರ್ ವಿಡಿಯೋ ನೋಡ್ತಾ ಇದೀನಿ ನಾನು? ಯಾರು ಗುರುಗಳು?
ಅಯ್ಯೋ ನಮ್ಮನ್ನ ಇವ್ರು ಯಾರು ಮನೆಗಳಲ್ಲಿ ಏನೋ ಕೇಳಲ್ವ, ನಮ್ಮನ್ನ ಮೆಂಟ್ಲಗು ತುಳ್ಕೊಳ್ತಾರೆ ಆಡ್ಕೊಂಡಿರ್ತಾವ್ರು. ಕಾಸ್ಟ್ಯೂಮು A few moments later. ದೇವ್ರೆ ತರಕಾರಿ ತಗಕ್ಕೆ ಹೋಗೋರಲ್ಲ ಗುರಿಯಪ್ಪ. ಅವ್ಲೆಕ್ ಒಂದು ನಿಜ ಒಂದು ನಿಜ ಅಲ್ಲ, ಮನದಾಳದ ಮಾತೇನಂತಂದ್ರೆ ಐ ಆಮ್ ರಿಯಲಿ ಪ್ರೌಡ್ ನನಗೆ ತೇಜಸ್ ಅವ್ರ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ. ಮುಂಚೆ ವಿಡಿಯೋಸ್ ನೋಡ್ಬೇಕಾದ್ರೆ ಅವ್ರ ಫ್ರೆಂಡ್ ಆಗ್ಲಿಲ್ಲ, ರಿಯಾಕ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಬಟ್ ಇವಾಗ ನನಗೆ ಅವ್ರ ಫ್ರೆಂಡು. ಕ್ರೇಜಿ ಟ್ಯಾಲೆಂಟ್ ಮ್ಯಾನ್. ಅವ್ರ ಟ್ಯಾಲೆಂಟ್ಗೆ ಅವರ ಸ್ಲ್ಯಾಂಗಿಗೆ ಹ್ಯಾಟ್ಸ್ ಆಫ್. ಮಜಾ ಬ್ರೋ, ಈ ತರ ಎಲ್ಲ ಮಾಡ್ಬೇಕು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ ತರ ಕಾಂಟೆಂಟ್ಗಳು ಇವೆಲ್ಲ ಮಜವಾಗಿ ಮಾಡೋರು. ಇನ್ನೊಂದು ವಿಡಿಯೋ ನೋಡೋಣ. ಅಭಿನ ನೆನ್ಸ್ಕೊಳ್ಳಿ, ಅಭಿ ಲವ್ಸ್ ಯು, ಅಭಿ ಲವ್ಸ್ ಯು ಮೋರ್. ನುಂಗ್ಕೊಂಡ್ಕಂದ ಕೆಟ್ಟೋಯ್ತು, ಕೆಲಸ ಎಲ್ಲ ಕೆಟ್ಟೋಯ್ತು. ಟೆಲಿಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡಿದ್ದು ಪುಷ್ಪ ಮೂವಿನ ಮನೆಯವರೆಲ್ಲ ನೋಡ್ಲಿ ಅಂತ ಅನ್ಬಿಟ್ಟು ಮೊಬೈಲ್ ಇಂದ ಟಿವಿ ಸ್ಕ್ರೀನ್ ಶೇರ್ ಮಾಡಿದೆ. ಈಗ ನೋಡಿದ್ರೆ ಏನೇನೋ ಸೌಂಡ್ ಗೊತ್ತೈತೆ. ಆ ತರದ್ ಏನಾದ್ರು ಪ್ಲೇ ಆಗ್ತಿದ್ಯಾ? ಮೆಟ್ಟು ನೋಡ್ಸ್ಕೋಬೇಕು ಮನೇಲಿ ಈಗ. ಅಪ್ಪ ಇದ್ಯಾಕ್ಲ ಒಳ್ಳೆ ಗರ ಬಡ್ದೋನಂಗ್ ಬಂದ್ ನಿಂತಿದ್ಯಲ್ಲ, ಏನಾಯ್ತು ಅಮ್ಮ? ಬಿಗ್ ಬಾಸ್ ನೋಡ್ತಾ ಇದ್ರಾ? ನೋಡಿ ನೋಡಿ, ಏನಿಲ್ಲ, ಗೌತಮಿ ಮತ್ತೆ ಭವ್ಯ ಟಾಸ್ಕ್ ಮಾಡ್ತಾರ, ಅದಕ್ಕೆ ಈ ತರ ಸೌಂಡ್ ಎಫೆಕ್ಟ್. ಇದು ಯಾವ ಗುರು ಹಿಂಗೆಲ್ಲ ಸೌಂಡ್ ಎಫೆಕ್ಟ್ ಕೊಟ್ಕೊಂಡು ಗೇಮ್ ಮಾಡ್ತಾರ ನೋಡಿ. ದಡ್ ಬಡತದೆ. ಯಪ್ಪ ನೈಟಿ ಗಿಟಿ ಎಲ್ಲ ಹಾಕೊಂಡು ಓ ನಮ್ಮನ್ನ ಆಗಲ್ಲ ಗುರು ನಂಗೆ. ಬರ್ತೀಯಾ? ಎಲ್ಲಿಗೆ? ಪಾನಿಪುರಿ ತಿನ್ನಕ್ ಹೋಯ್ತಾ ಇದ್ದೀನಿ. ಸರಿ ಹೋಗು. ಯಾಕೆ ಮನೇಲಿ ಹೊಸ್ತಡಕ್ ಮಾಡಿಲ್ವಾ? ನಮ್ಮ ಮನೇಲಿ ನೆನ್ನೆ ಸಂಕ್ರಾಂತಿ ಹಬ್ಬ ಮಾಡಿ ಇವತ್ತು ಹೊಸ್ತಡಕ್ ಮಾಡೋರೆ, ನಾನು ಅಲ್ಲೇ ಊಟ ಮಾಡ್ತೀನಿ. ಯಾಕೆ ಒಳ್ಳೆ ಪಾನಿಪುರಿ ಕಾಣ್ದಿರೋಳ್ ತರ ಪಾನಿಪುರಿ ತಿನ್ನಕ್ ಹೋಯ್ತಿದ್ಯಲ್ಲ, 1 kg ಬಾಡ್ ತಂದ್ಬಿಟ್ಟು ಬೇಯಿಸೋದಲ್ವಾ? ಸರಿ ನೀನು ಹೋಗು. ಬಾ ಇರ್ಲಿ. ಇರ್ಲಿ ಪರವಾಗಿಲ್ಲ, ಬೇಡ. ಅಂಗಡಿಗೆ ಹೋಗ್ತಾ ಇದ್ದೀನಿ ಪಾನಿಪುರಿ ತಿನ್ನಕ್ಕೆ. ಪಾನಿಪುರಿ ತಿನ್ನಕ್ ಅಂಗಡಿಗೆ ಹೋಯ್ತಿದ್ಯಾ? ನಾವೆಲ್ಲ ಏನೇನು ಹಾರ್ಡ್ವೇರ್ ಅಂಗಡಿಗೆ ಹೋಗ್ಬಿಟ್ಟು ಮಳೆ ತಿಂತೀವ, ನಾವು ಅಂಗಡಿಗೆ ಹೋಗೋದು ಪಾನಿಪುರಿ ತಿನ್ನಕ್ಕೆ. ಬರ್ತೀಯಾ? ಬರಲ್ಲ. ಬರ್ತೀಯಾ? ಬರಲ್ಲ. ಯಾರು ಕರಿತೈತ್ ಗುರಿ ಆಂಟಿ? ವೈ 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 ಬರ್ತೀಯಾ ಬರಲ್ವಾ? ಅಲ್ಲ ಜಂಕ್ ಫುಡ್ ಜಾಯಕ, ಆಗ್ಲಿಂದ ಯಾಕೆ ಬ್ಯಾನಿ ಬನಿ ಬ್ಯಾನಿ ಬನಿ ಬ್ಯಾನಿಪುರಿ ಅಂತ ನಮ್ ಪ್ರಾಣ ತಿಂತಿದ್ಯಾ ನೀನು? ಬಾಯ್ಗ ನಾರ್ತ್ ಇಂಡಿಯನ್ ಅವ್ನು ಮಾಡೋ ಸಾಲ್ಟ್ ಪಾನಿ ಉಯ್ಯ. ಬರ್ತೀಯಾ ಬರಲ್ವಾ ಹೇಳು. ನಿನ್ನ ಮಗಳು ಕುರ್ಕ್ ತಿಂಡಿ ಕೋಮಲನ್ ಮೇಲೆ ಆಣೆಗೂ ನಾನು ಬರಲ್ಲ, ನೀನ್ ಹೋಗಿ ತಿನ್ಕ ಬಾ. ವೈ ಹೈ ವೈ ಹೈ ವೈ ಹೈ. ಯಪ್ಪ ದೇವ್ರೆ, ಸೈಕ್ 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 ಗುರು. ಕೆಲವೊಂದು ವಿಡಿಯೋಸ್ ನೋಡ್ತಾ ಇದ್ರೆ ಕೆಲವೊಂದು ಸಾಫ್ಟ್ ಕಾಮಿಡಿ ಹೋಗುತ್ತೆ, ಬಟ್ ತೇಜಸ್ ಅವ್ರದ್ದು ಸ್ಲ್ಯಾಂಗ್ ಇಂದಾನೆ ಆ ಕಾಮಿಡಿ ತುಂಬಾ ಬೆಲೆ ತೂಕ ಮತ್ತೆ ಅದು ಕಾಮಿಕ್ ಆಗಿ ಕಾಣಿಸೋದು. ಮಜಾ ಅಂತ ಅನ್ಕೊಳ್ರಿ. ಲೆಟ್ಸ್ ಗೋ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನಂತೂ ತುಂಬಾ ನಕ್ಕಿನಿ, ನೀವು ನಕ್ಕಿದ್ದೀರಾ ಅಂತ ಅನ್ಕೊಂತೀನಿ. ಇದೇ ವಿಡಿಯೋಗಳು ನಿಮ್ ಫೀಡ್ ನಲ್ಲಿ ಮತ್ತೆ ಮತ್ತೆ ನಿಮ್ ಮೊಬೈಲ್ ಅಲ್ಲಿ ಬರ್ಬೇಕಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಗಂಟೆನ ಜೋರಾಗಿ ಹೊಡಿರಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.